ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯವಾಗಿದ್ದದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದಲ್ಲಿ ಪ್ರತಿ ದಿವಸ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 41ನೇ ಅಧ್ಯಾಯ 12ರಿಂದ. ಕೀರ್ತನೆಗಳು 41:12. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿರ್ದೋಷಿಯಾದ ನನ್ನನ್ನಾದರೋ ನೀನು ಉದ್ಧಾರ ಮಾಡಿ ನಿನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸುವಿ. ದೇವರ ನಾಮ ಸ್ತೋತ್ರ. ದಾವೀದರಸರು ದೇವರಲ್ಲಿ ಒಂದು ನಂಬಿಕೆಯನ್ನು ಇಡುತ್ತಾರೆ. ಸಂಪೂರ್ಣ ಭಯ ಭಕ್ತಿಯಿಂದ, ನಾನು ನಿರ್ದೋಷಿಯಾದ ನನ್ನನ್ನು ಉದ್ಧಾರ ಮಾಡ್ತೀಯ, ಏನೂ ಇಲ್ಲದವನಿಗೆ ನಿನ್ನ ಚಿತ್ತಾನುಸಾರ ಬೇಕಾಗಿದ್ದನ್ನು ಕೊಟ್ಟು ನಿನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸ್ತೀಯಾ. ಅಂದರೆ ನಿನ್ನ ಪ್ರೀತಿಯಲ್ಲಿ ಕೂಡ ಈ ಭೂಲೋಕದ ಜೀವನದಲ್ಲಿ ಕೂಡ, ಆಮೇಲೆ ಭೂಲೋಕದ ಜೀವನ ಮುಗಿದ ಮೇಲೆ ಕೂಡ ನನ್ನನ್ನು ಶಾಶ್ವತವಾಗಿ ನೀನು ನಿಲ್ಲಿಸ್ತೀಯಾ ಎಂಬುದಾಗಿ ದೇವರಲ್ಲಿ ದಾವೀದರಸರು ಭರವಸೆ ಇಟ್ಟರು, ದೇವರಲ್ಲಿ ಪ್ರಾರ್ಥಿಸಿದರು. ಹಾಗೆ ನಾವು ಕೂಡ ನಮ್ಮ ಜೀವಿತಕ್ಕೂ ಕೂಡ ನಮ್ಮ ಪಾಪಗಳನ್ನ ಅರಿತುಕೊಂಡು ಪಶ್ಚಾತ್ತಾಪಪಟ್ಟು, ದೇವರೇ ನನ್ನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಈ ಭೂಲೋಕದಲ್ಲಿ ಕೂಡ ಪರಿಶುದ್ಧರಾಗಿ ಜೀವನವನ್ನು ಅಂತ್ಯಗೊಳಿಸಿ ನೀನು ನ್ಯಾಯ ತೀರ್ಪಿಗಾಗಿ ಬರುವಾಗ ನಿನ್ನೊಂದಿಗೆ ಪರಲೋಕದಲ್ಲಿ ಬಂದು ಅಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಕೂತು ನಾವು ಸ್ತುತಿಸುವಂತೆ, ಕೊಂಡಾಡುವಂತೆ, ಆರಾಧಿಸುವಂತೆ ಅಂತ ಒಂದು ಭಾಗ್ಯವನ್ನು ನನಗೆ ಅನುಗ್ರಹಿಸಪ್ಪ. ಪರಿಶುದ್ಧವಾಗಿ ನೀನನ್ನು ಈ ಭೂಲೋಕದ ಜೀವನವನ್ನು ಅಂತ್ಯಗೊಳ್ಳುವ ಹಾಗೆ ಮಾಡು ಎಂಬುದಾಗಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು. 13ನೇ ವಚನ. ಇಸ್ರಾಯೇಲರ ದೇವರಾದ ಯೆಹೋವನಿಗೆ ಯುಗ ಯುಗಾಂತರಗಳವರೆಗೂ ಕೊಂಡಾಟವಾಗಲಿ. ಆಮೇನ್, ಆಮೇನ್. ಇಸ್ರಾಯೇಲರಿಂದ ದೇವರಿಂದ ಆಯ್ಕೆಯಾದಂಥ ಜನಗಳಿಗೆ, ದೇವರಾದ ಯೆಹೋವನಿಗೆ ಅಂದರೆ ಪರಮಾತ್ಮನಿಗೆ, ಭಗವಂತನಿಗೆ, ನೀನು ನಮ್ಮನ್ನು ಆರಿಸಿಕೊಂಡದ್ದರಿಂದ, ನಮಗೆಲ್ಲವನ್ನು ತಿಳಿಪಡಿಸುತ್ತಾ ಇರುವುದರಿಂದ ನಿನಗೆ ಯುಗ ಯುಗಾಂತರಕ್ಕೂ ಕೊಂಡಾಟ, ಅಂದರೆ ಸಂತೋಷವಾಗಲಿ ನಿನಗೆ, ಯುಗ ಯುಗಾಂತರಕ್ಕೂ ನಿನಗೆ ಸ್ತೋತ್ರ ಅಂತೇಳಿ ಧನ್ಯವಾದಗಳನ್ನು ದಾವೀದರಸರು ಸಮರ್ಪಿಸಿದರು. ಹಾಗೆ ಇವತ್ತು ಇಸ್ರಾಯೇಲರಂದರೆ ದೇವರಿಂದ ಆಯ್ಕೆಗೊಂಡವರು, ಪಾಪದಿಂದ ಬಿಡುಗಡೆ ಆದವರು, ದೇವಜನರು ಅಂತ ಅದರ ಅರ್ಥ. ಯೆಹೋವ ಅಂದರೆ ಇಬ್ರೂ ಭಾಷೆ, ಕನ್ನಡದಲ್ಲಿ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀನಿವಾಸ, ಶ್ರೀಕೃಷ್ಣ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ ಅಂತ ಅನೇಕ ಹೆಸರುಗಳು ಬರ್ತವೆ. ಕುರಾನಲ್ಲಿ ಅಲ್ಲಾಹ ಅಂತ ಹೇಳುವಂಥ ಹೆಸರು ಕೂಡ ಬರುತ್ತದೆ. ಇದನ್ನು ಕೂಡ ಹಿಂದೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಹಾಗೆ ನಾವು ದೇವರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿಯಪ್ಪ ಅಂತ ನಾವು ದೇವರನ್ನ ಕೊಂಡಾಡಬೇಕು. ಇಲ್ಲಿಗೆ 41ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 42ನೇ ಕೀರ್ತನೆಗಳಿಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದರ ಮುಖ್ಯ ಅಂಶ ಏನಪ್ಪ ಅಂದರೆ, ದೇಶಾಂತರದಲ್ಲಿರುವ ಭಕ್ತನು ದೇವ ದರ್ಶನಕ್ಕೆ ಕುತೂಹಲ ಪಡುವುದು. ದೇವರ ನಾಮಕ್ಕೆ ಸ್ತೋತ್ರ. ದೇಶಾಂತರದಲ್ಲಿರುವ ಭಕ್ತನು ದೇವ ದರ್ಶನಕ್ಕೆ ಕುತೂಹಲ ಪಡುವುದು. ನಾವು ಇವತ್ತು ದೇವರು ಸೃಷ್ಟಿ ಮಾಡಿದಂಥ ದೇಶದಲ್ಲಿದ್ದೇವೆ, ಅಂದರೆ ಭಾರತ ದೇಶದಲ್ಲಿದ್ದೇವೆ. ನಾವು ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವರವರು ಅದೇ ದೇಶದಲ್ಲಿ ಇರುವ ಭಕ್ತರು ದೇವ ದರ್ಶನಕ್ಕೆ ಕುತೂಹಲ ಪಡಬೇಕು. ನಾವು ನಮ್ಮ ದೇಶದಲ್ಲಿ ಇವತ್ತು ನಾವು ಭಾರತ ದೇಶದಲ್ಲಿರುವಾಗ ನಾವು ಏನು ಮಾಡಬೇಕು, ಭಾರತ ದೇಶದಲ್ಲಿ ಎಲ್ಲಿದ್ದರೂ ಕೂಡ ನಾವು ದೇವರ ದರ್ಶನವಾದ ಮೇಲೆ, ಅಂದರೆ ದೇವರನ್ನು ತಿಳಿಸುವರ ಮುಖಾಂತರ ನಮಗೆ ತಿಳಿಸಿದ ಮೇಲೆ, ತಿಳಿಯಪಡಿಸ್ತಾ ಇರುವಾಗ, ದೇವರೇ ನನ್ನೊಂದಿಗೆ ನೀನು ಮಾತನಾಡು, ತಿಳಿಯಪಡಿಸು, ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ನೀನು ಮಾಡಪ್ಪ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಸಂತೋಷ ಪಡಬೇಕು, ಅದನ್ನು ಎದುರು ನೋಡೋರಾಗಿರಬೇಕು ಅಂತ. ಆಗಲಿ ಒಂದು ಪ್ರಶ್ನೆ ಬರ್ತದೆ, ಆಗ ದೇವರು ಎದುರು ಸಿಗ್ತಾನ, ಮಾತಾಡ್ತಾನ ಅಂತೇಳಿ ಅಲ್ಲಿಂದ ಪ್ರಶ್ನೆ ಬರ್ತದೆ. ಒಂದೊಂದು ಸಮಯ ಕನಸಿನ ಮೂಲಕ ಯಾವುದೋ ರೂಪದಲ್ಲಿ ಮಾತಾಡ್ಬೋದು. ಒಂದೊಂದು ಕಷ್ಟ, ಸಂಕಟ, ದುಃಖಗಳ ಸಮಯದಲ್ಲಿ ಯಾರೋ ಬಂದು ಮಾತಾಡಿದಾಗೆ ಆಗ್ಬೋದು. ಅಥವಾ ಒಂದು ಅರ್ಧ ನಿದ್ದೆಯಲ್ಲಿ ನಮ್ಮ ಕಷ್ಟಗಳಿಗೆ ಪರಿಹಾರಕ್ಕಾಗಿ ಒಂದು ಮಾತು ತಿಳಿಸೋದು ಇರ್ಬೋದು. ಅಥವಾ ಇವತ್ತು
ಆಕಾಶವನ್ನು ಕಾಣ್ಬೋದು, ಆಕಾಶದ ಮೇಲೆ ಯಾರೋ ಮಾತಾಡ್ಕೊಂಡು ಹೋದಾಗೆ ಆಗ್ಬೋದು, ಮೋಡ ಕಾಣ್ಬೋದು, ಆ ಮೋಡದ ಮೇಲೆ ಯಾರೋ ಮಾತಾಡ್ಕೊಂಡು ಹೋದಾಗೆ ಒಂದು ದರ್ಶನವು ಕೂಡ ಕಾಣ್ಬೋದು. ಆಮೇಲೆ ನಮ್ಮ ಜೀವಿತದಲ್ಲಿ ಒಂದೊಂದು ಕಾರ್ಯಗಳು ಒಳ್ಳೆಯದಾಗುವಂಥದ್ದನ್ನು ನಮಗೆ ಅದು ಗೊತ್ತೇ ಇಲ್ಲದಿದ್ದರೂ ನಮ್ಮ ಕಾರ್ಯಗಳು ಒಳ್ಳೆಯದಾಗುವಂಥದ್ದು. ಹಾಗೆ ಪ್ರತಿ ಒಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಇದು ನಮಗೆ ದೇವರ ದರ್ಶನವಾಗಿದೆ. ಅದರಲ್ಲಿ ತಿಳ್ಕೊಳ್ಬೇಕು, ದೇವರು ನನ್ನ ಪರವಾಗಿದ್ದಾರೆ, ನನ್ನೊಂದಿಗೆ ಮಾತನಾಡ್ತಲೂ ಇದ್ದಾರೆ, ಸಹಾಯ ಮಾಡ್ತಲೂ ಇದ್ದಾರೆ ಅಂತ ನಾವು ಅದರಲ್ಲಿ ತಿಳ್ಕೊಳ್ಬೇಕು. ಅದುವೇ ದೇವರ ದರ್ಶನವಾಗಿದೆ. ನಾನಾ ಥರದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಥವಾ ಒಂದು ಕಷ್ಟ ಬಂದಾಗ ಇನ್ನೊಬ್ಬರ ಮೂಲಕ ಅದು ಬಂದು ನಮಗೆ ಸಹಾಯ ಮಾಡುವಂಥದ್ದು, ಯಾರಾದರೂ ಆಪತ್ಕಾಲದಲ್ಲಿ ಮರಣ ಹೊಂದುವಂಥ ಸಮಯದಲ್ಲಿ ರಕ್ಷಣೆ ಮಾಡುವಂಥದ್ದು, ಇದೆಲ್ಲ ದೇವರ ಒಂದು ದರ್ಶನವಾಗಿದೆ. ಆಗ ನಾವು ಏನು ಮಾಡಬೇಕು, ಮತ್ತು ಸಂತೋಷ ಪಡಬೇಕು, ಮಾತನಾಡು ತಿಳಿಯಪಡಿಸಪ್ಪ ಅಂತ. ಉದಾಹರಣೆಗೆ ಇದನ್ನು ಕೂಡ ನಾನು ಹಿಂದೆ ಸಾಕ್ಷಿ ಹೇಳಿದ್ದೇನೆ. ಕೊರೋನಾ ಬಂದಾಗ ನನಗೆ ಸ್ವಲ್ಪ ಡೌಟ್ ಬಂತು, ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದೆ. ಕಡೆಗೆ ನಾನು ಒಂದು ಚೀಟಿ ಕೂಡ ಬರೆದು ಇಟ್ಟಿದ್ದೆ ನನ್ನ ತಲೆಯ ಹತ್ತಿರ, ಮಲಗೋ ತಲೆಯ ಹತ್ತಿರ. ನನಗೆ ಏನಾದರೂ ಆದರೆ ಇಂತಿಂಥವರಿಗೆ ಈ ರೀತಿ ಆಯಿತು ಅಂತೇಳಿ ಫೋನ್ ಮಾಡಿ ತಿಳಿಸಪ್ಪ ಅಂತ ನಂಬರ್ ಕೂಡ ಬರೆದು ಇಟ್ಟಿದ್ದೆ. ಆ ಮಾದರಿಗೆ ಆಗಿತ್ತು. ಕಡೆಗೆ ಒಂದ್ಸಲ ಏನಾಯಿತು, ಪರೀಕ್ಷೆ ಮಾಡಿದಾಗ ಈ ರೀತಿ ಆಯಿತು, ಕೊರೋನಾ ಇದೆ ಅಂತ ಆಯಿತು. ನನ್ನ ಕರೆದ್ರು, ನಾನು ಹೋಗಲೇ ಇಲ್ಲ ಕ್ವಾರಂಟೈನಿಗೆ. ಆಮೇಲೆ ಮತ್ತೊಂದು ಸಲ ಪರೀಕ್ಷೆ ಮಾಡಿಸಲು ನಾನು ಹೋಗಿ ಟೆಸ್ಟಿಗೆ ಕೊಟ್ಟು ಬಂದೆ. ಅವತ್ತೇ ಬೆಳಗಿನ ಜಾವದಲ್ಲಿ ಏನಾಯಿತು, ನಿನಗೆ ಕೊರೋನಾ ಬಂದು ಹೋಯಿತು ಎಂಬುದಾಗಿ ನಾನು ಮಲಗಿದಲ್ಲೇ ಒಂದು ಕಿಟಿಕಿಯ ಹತ್ತಿರ ಒಂದು ವಾಣಿ ಬಂತು. ಯಾರಪ್ಪ ಮಾತಾಡಿದ್ದು ಅಂತ ನೋಡಿದೆ. ಮತ್ತೊಂದು ಸಲ ಕೂಡ ಅದೇ ವಾಣಿ ಕೇಳ್ತು ಮಲಗಿದಲ್ಲಿಗೆ, ನಿನಗೆ ಕೊರೋನಾ ಬಂದು ಹೋಯಿತು ಅಂತ ಬೆಳಗಿನ ಜಾವದಲ್ಲಿ. ಸಾಯಂಕಾಲ ಒಂದು 4:45, 5 ಗಂಟೆ 6 ಗಂಟೆ ಇರ್ಬೋದು. ಅಷ್ಟೊತ್ತಿಗೆ ಹಾಸ್ಪಿಟಲ್ ಮೆಸೇಜ್ ಬಂತು, ನಿನಗೆ ಕೊರೋನಾ ನೆಗೆಟಿವ್ ಬಂದಿದೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇದುವೇ ದೇವರ ದರ್ಶನವನ್ನು ಪಡೆಯುವಂಥದ್ದು. ನಾನು ಸತ್ತೋಗ್ತೇನೆ ಅಂತ, ನನಗೆ BP ಇದೆ, ಶುಗರ್ ಇದೆ, ಸತ್ತೋಗ್ತೇನೆ ಅಂತ ಏನಾದರೂ ಆದರೆ ಇಂಥವ್ರಿಗೆ ತಿಳಿಸಿ ಅಂತೇಳಿ ಫೋನ್ ನಂಬರ್ ಬರೆದು ನಾನು ಇಟ್ಟಿದ್ದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅನೇಕ ಜನಗಳ ಸಾಯುವವರ ಕೈಯಿಂದಲೂ, ಅಪಘಾತದಿಂದಲೂ, ದೊಡ್ಡ ದೊಡ್ಡ ಕಾಯಿಲೆಯಿಂದಲೂ, ಹಾವು ಕಚ್ಚಿ ಸಾಯುವುದರಿಂದಲೂ, ಆನೆಗಳ ಕೈಯಲ್ಲಿ ಕೂಡ, ನಾವು ಕೊಡಗು ಜಿಲ್ಲೆಯಲ್ಲಿ ನಮ್ಮ ಊರಲ್ಲಿ ಆನೆಗಳ ಕೈಯಲ್ಲಿ ಕೂಡ ಸಿಕ್ಕದ ಹಾಗೆಯೂ ಕೂಡ ದೇವರು ನನ್ನನ್ನು ಕಾಪಾಡಿದರು ನಾನಾ ರೀತಿಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ದೇವರ ದರ್ಶನವಾಗಿದೆ. ದೇವರು ಮಾತನಾಡುವಂಥದ್ದು ನಾನಾ ರೀತಿಯಲ್ಲಿ. ದೇವರ ವಾಣಿ. ಮನೆ ಬಿಡುವುದಕ್ಕಿಂತ ಮೊದಲು ಕೂಡ ನಾನು ಕೀರ್ತನೆ 22ನೇ ಕೀರ್ತನೆಯಲ್ಲಿ ನಿನ್ನ ದಂಡು ಬಂದು ಇಳಿದರು, ನಿನ್ನ ಏನು ಮಾಡೋಕ್ಕೂ ಆಗೋದಿಲ್ಲ ಅಂತ ಮೊದಲು ದೇವರ ವಾಣಿ ಕೇಳಿದ್ದು ಒಂದು ದಿವಸ ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ. ಇದುವೇ ನನಗೆ ಕೇಳ್ತು ನೋಡಿ ಕೀರ್ತನೆ. ಫಸ್ಟ್ ದೇವರ ವಾಣಿ ಅದುವೇ. ಆಮೇಲೆ ಆಗಲೇ ಹೇಳಿದಾಗೆ ನಾನಾ ರೀತಿಯಲ್ಲಿ ದರ್ಶನ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಕೂಡ ಒಂದು ಶೆಡ್ಡಲ್ಲಿ ನಾನು ಇರುವಾಗ ಅಲ್ಲಿಯೂ ಕೂಡ ನಾನಾ ರೀತಿ ನನಗೆ ಕಾಯಿಲೆಗಳು ಬಂದು, ಡೆಂಗ್ಯೂ ಜ್ವರ ಬಂದು ನಾನು ಸಾಯಬೇಕಾಯಿತು ಪರಿಸ್ಥಿತಿ. ಸೊಂಟ ನೋವಲ್ಲಿ ಕೂಡ ನರಳಾಡಬೇಕಾಯಿತು, ನರಳಾಡಿಕೊಂಡು ಇದ್ದೆ. ಆ ಸಮಯದಲ್ಲಿ ಕೂಡ ದೇವರು ದರ್ಶನ ಕೊಟ್ಟು ಒಂದು 3 ಸಲ ಒಂದೇ ದಿವಸ ವಾಣಿ ಕೇಳಿ ಆ ಸೊಂಟ ನೋವು ಏನಾಯಿತು ಅಲ್ಲಿಗೆ ನಿರ್ನಾಮವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಡೆಂಗಿ ಜ್ವರದಿಂದ ಕೂಡ ಒಂದು 2 ಲಿಂಗಾಯತ ಸಹೋದರರು ರಾತ್ರಿ ನನ್ನ ಬಂದು ಬೈಕಲ್ಲಿ ಹಾಕೊಂಡೋಗಿ ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಆ ಖರ್ಚನ್ನು ಕೂಡ ಅವರೇ ಕಟ್ಟಿದ್ರು. ರಕ್ತ ಭೇದಿಯಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ದಿವಸ ಆದರೆ ನಾನು ಉಳಿತಿರ್ಲಿಲ್ಲ ಅಂತೇಳಿ ಡಾಕ್ಟ್ರೇ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇದುವೇ ನಮಗೆ ದೇವರ ದರ್ಶನವಾಗುವಂಥದ್ದು. ಹಾಗಿರುವಾಗ ನಾವು ಮತ್ತು ದೇವರ ವಿಷಯದಲ್ಲಿ ಕುತೂಹಲ ಪಡೆಯಬೇಕು. ಅದು ಮಾತ್ರವಲ್ಲ ನೋಡಿ, ಇವತ್ತು ನನ್ನ ಮುಖಾಂತರ ಈ ಒಂದು ಸಂದೇಶವನ್ನು ಕೇಳುತ್ತಿರುವ ನೀವು ಕೂಡ ದೇವರು ನಿಮಗೆ ಇದು ದರ್ಶನ ಕೊಡುವಂಥದ್ದು. ಸಂತೋಷ ಪಡಬೇಕು. ಒಂದೊಂದು ಸಮಯದಲ್ಲಿ ಕಷ್ಟ ಸಂಕಟ ದುಃಖಗಳು ನಷ್ಟ ಬರ್ತದೆ. ಯಾಕೆ ಬರ್ತದೆ ಅಂತ ದೇವರು ನಮ್ಮನ್ನು ಶೋಧನೆಗೆ ಒಳಪಡಿಸಬಹುದು. ನೋಡೋಣ ಇವರು ಏನು ಮಾಡ್ತಾರೆ ಅಂತ. ಆ ಸಮಯದಲ್ಲಿ ಕೂಡ ನಾವು ಯಾವಾಗಲೂ ಬೇಸರಗೊಳ್ಳಬಾರದು. ಅದರ ಅಧಿಕವಾಗಿ ನಮಗೆ ಮತ್ತೆ ದೇವರು ಕೊಡುವವರಾಗಿದ್ದಾರೆ. ಬರೀ ಲಾಭಕ್ಕಾಗಿಯೇ ದೇವರು ನಮ್ಮನ್ನು ಕರೆಯುವುದಿಲ್ಲ, ನಷ್ಟ ಕೂಡ ಸಂಭವಿಸ್ತದೆ. ಉದಾಹರಣೆಗೆ ದೇವರೇ ಮನುಷ್ಯನ
ಯೋಗೇಶ್ವರನ ಅವತಾರವೆತ್ತಿ ಬಂದಾಗ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಿದ್ರು, ಅವರ ಪ್ರವಾದಿಗಳು ಸಾಕ್ಷಿಗಳು ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಿದ್ರು, ಆ ಯೋಬನ ಪರಿಸ್ಥಿತಿ ಎಲ್ಲ ಏನಾಗಿ ಹೋಯಿತು, ಇಂಥದ್ದು ಬರ್ಬೋದು. ಅನೇಕ ಸೈತಾನನು ಕೂಡ ಯೋಬನನ್ನು ಪೀಡಿಸಿದ. ದೇವರ ಅನುಮತಿ ಕೊಟ್ಟು ಯೋಬನನ್ನು ಸೈತಾನನ ವಶಕ್ಕೆ ಕೊಟ್ಟು ಪ್ರಾಣವನ್ನು ಮುಟ್ಟಬೇಡ ಅಂತೇಳಿ ಸೈತಾನನಿಗೆ ಬೇಲಿ ಹಾಕಿದರು. ಇದು ಕೂಡ ಬರ್ತದೆ. ಕೆಲವೊಂದು ವಿಷಯಗಳು ನಮ್ಮ ಹಿಂದಿನ ಪಾಪಗಳಿಂದ ಬಿಡುಗಡೆಯಾಗಿ ನಮ್ಮನ್ನು ದೇವರು ಉದ್ಧಾರ ಮಾಡ್ತಾ ಬರುವಾಗ ಮತ್ತು ನಾವು ಒಂದು ವೇಳೆ ಏನಾದರೂ 10 ದಶಾಜ್ಞೆಗಳಿಗೆ ವಿರೋಧವಾಗಿ ನಾವು ಅಂದರೆ ದೇವರನ್ನು ಬಿಟ್ಟು ಇತರರ ಕುಟುಂಬ ಸಂಸಾರದವರ ಬಗ್ಗೆ ಮತ್ತೆ ಮಾಯ ಮಂತ್ರಕ್ಕೆ ಜ್ಯೋತಿಷಕ್ಕೆ ಆ ದೇವರು ಈ ದೇವರು ಆ ಪೂಜೆ ಈ ಪೂಜೆ ಅಂತೇಳಿ ಕದ್ದು ಕಣ್ಣು ಮುಚ್ಚಿ ಮಾಡುವಂಥದ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಆಸೆ ಪಡುವಂಥದ್ದು, ವ್ಯಭಿಚಾರ ಸೋಳೆತನಕ್ಕೆ ಆಸೆ ಪಡುವಂಥದ್ದು, ಸೋಳೆತನ ಮಾಡುವಂಥದ್ದು, ಕದಿಯೋದು, ಸುಳ್ಳು ಹೇಳೋದು, ಇನ್ನೊಬ್ಬರಿಂದ ಕಣ್ಣೀರು ಸುರಿಸುವುದು, ಗಂಡಾಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ತಂದೆ ತಾಯಿ ಆಗಲಿ ಅತ್ತೆ ಆಗಲಿ ಸೊಸೆ ಆಗಲಿ ದೇವರಿಗೆ ಕೊಡುವಂಥ ಕಾಣಿಕೆಗಳನ್ನು ಕೂಡ ಕಡಿಮೆ ಮಾಡುವುದು, ಅವರ ಶರೀರವನ್ನು ಅಲಂಕಾರ ಮಾಡಿಕೊಳ್ಳುವಂಥದ್ದು, ಈ ಲೋಕದ ವಿಷಯದಲ್ಲಿ ಮತ್ತು ಅವರ ಮನೆಯನ್ನು ಉದ್ಧಾರ ಮಾಡಿಕೊಳ್ಳುವಂಥದ್ದು, ಬೆಳ್ಳಿ ಬಂಗಾರಗಳನ್ನು ಉದ್ಧಾರ ಮಾಡಿಕೊಳ್ಳುವಂಥದ್ದು. ಇನ್ನು ಎಲ್ಲಿಯಾದರೂ ಒಂದು ಸಮಾರಂಭಗಳಿಗೆ ಸಭೆಗಳಿಗೆ ಹೋದಾಗ ಅಲ್ಲಿ ದೇವರನ್ನು ಮರೆತು ಅವರ ಅಲಂಕಾರದ ವಿಷಯದಲ್ಲಿ ಅವರಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋದು, ಮಾತಾಡೋದು, ನೆಗಾಡೋದು, ಇದೆಲ್ಲ ದೇವರಿಗೆ ವಿರುದ್ಧವಾದಂಥ ಕೆಲಸ. ಆ ಸಮಯದಲ್ಲಿ ಕೂಡ ದೇವರನ್ನು ನಾವು ಮರೆತು 10 ಆಜ್ಞೆಗಳನ್ನು ಮರೆತು ಲೋಕವನ್ನೇ ಮರೆತು ಈ ಎಲ್ಲ ದೇವರನ್ನೇ ಮರೆತು ಲೋಕದ ವಿಷಯದಲ್ಲೇ ಹೋಗುವುದಾದರೆ ಅಲ್ಲಿ ಕೂಡ ನಾನಾ ರೀತಿ ಶಿಕ್ಷೆಗಳು ಬರುತ್ತವೆ. ನೋಡಿ, ಇಸ್ರಾಯೇಲರನ್ನ ದೇವರು ಆರಿಸಿಕೊಂಡ್ರು. ಅಂಥ ಒಂದು ಕಠಿಣ ರಾಷ್ಟ್ರದಿಂದ ಅರಸನ ಕೈಯಿಂದ ಬಿಡಿಸಿಕೊಂಡು ಬಂದರು. ಒಂದೊಂದು ರೀತಿಯಲ್ಲಿ ಅವರ ಕಣ್ಣಾರೆ ಕಂಡ್ರು ಅಂತ ಕೆಂಪು ಸಮುದ್ರದ ನೀರನ್ನೇ ಅಡ್ಡಗೋಡೆಯನ್ನಾಗಿ ನಿಲ್ಲಿಸಿ ಇಸ್ರಾಯೇಲರನ್ನು ಅಲ್ಲಿಂದ ದಾಟಿಸಿಕೊಂಡು ಬಂದರು. ನಾನಾ ಅವರ ವಿರೋಧಿಗಳಾದ ಐಗುಪ್ತ ದೇಶದವರನ್ನು ಸಮುದ್ರದೊಳಗೆ ಮುಚ್ಚಿದರು. ಆಮೇಲೆ 20 ವರ್ಷದ ಮೇಲ್ಪಟ್ಟ ಬರೀ ಗಂಡಸರಲ್ಲಿ ಮಾತ್ರ 6 ಲಕ್ಷ ಜನರನ್ನು ಅಲ್ಲಿ ಲೆಕ್ಕ ಮಾಡಿದ್ದು. 6 ಲಕ್ಷ ಜನ. ಅದರಲ್ಲಿ ಕಡೆಗೆ ಏನಾಯಿತು, ಬಂದು ಬರ್ತಾ 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 ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. 6 ಲಕ್ಷದಲ್ಲಿ 2 ಮಾತ್ರ ಕಾನಾನ್ ದೇಶವನ್ನು ಸೇರಿದರು. ಯಾರು? ಯೆಹೋಶುವ ಮತ್ತು ಕಾಲೇಬ. ಬಾಕಿ 5,99,998 ಜನ ಔಟ್ ಆದರು. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ ನೋಡಿ, ಅನೇಕರು ಹಾವು ಕಚ್ಚಿ ಸತ್ರು, ಬೆಂಕಿ ಬಿದ್ದು ಸತ್ರು, ಬೆಂಕಿಯಲ್ಲಿ ಸುಟ್ಟು ಹೋಗಿ, ನಾನಾ ರೀತಿ ವ್ಯಭಿಚಾರದಿಂದಾಗಿ ಏಡ್ಸ್ ಕಾಯಿಲೆಯಿಂದ ಒಂದೇ ರಾತ್ರಿ 24,000 ಜನ ಸತ್ರು. ಅವರ ದನಗಳಿಗೆ ಕಾಯಿಲೆ ಬಂತು, ಕುರಿಗಳಿಗೆ ಕಾಯಿಲೆ ಬಂತು, ನಾನಾ ರೀತಿ ಕಾಯಿಲೆ ಬಂತು. ಚಂಡಮಾರುತ, ಮಳೆ, ಬಿರುಗಾಳಿ ಎಲ್ಲ ಬಂತು. ಭೂಮಿ ಒಡೆದು ಹೋಗಿ ಭೂಮಿ ಒಳಗೆ ತುಂಬಿಸಿಬಿಟ್ರು. ಇದೆಲ್ಲ ನೋಡಿ ಇವತ್ತು ನಡೀತದೆ ಇಲ್ವಲ್ಲ. ದೇವರ ದರ್ಶನ ಆಗದವರಿಗೆ ಇದು ಗೊತ್ತಿಲ್ಲ. ದೇವರ ದರ್ಶನವಾಗಿ ಕೆಲವರಿಗೆ ದೇವರು ತಿಳಿಯಪಡಿಸ್ತಾರೆ ಗ್ರಂಥಗಳ ಮೂಲಕ. ಇವತ್ತು ಮಹಾಭಾರತ, ಭಗವದ್ಗೀತೆ, ವೇದಗಳು, ಪುರಾಣಗಳು ಇವೆಲ್ಲವೂ ವೇದಗಳಿಗೆ ಸೇರಿದಂಥದ್ದು. ಆಮೇಲೆ ಬೈಬಲ್, ಪುರಾಣ ಮುಖಾಂತರ ಸರಿಯಾಗಿ ದೇವರು ಯಾರಿಗೆ ತಿಳಿಯಪಡಿಸಬೇಕು ಅವರಿಗೆ ಪಡಿಸ್ತಾ ಇದ್ದಾರೆ, ಯಾರಿಗೆ ಜ್ಞಾನ ಕೊಡಬೇಕು ಅವರಿಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆದರೂ ತಪ್ಪಿ ಹೋದಾಗ ಪ್ರಾಣಿ ಪಕ್ಷಿಗಳು ಬೆಳೆಗಳು ಸರಿ ಇರೋದಿಲ್ಲ, ಮಕ್ಕಳು ಸರಿ ಇರೋದಿಲ್ಲ, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು. ಆಗ ಅಯ್ಯೋ ಯಾಕಪ್ಪ ಹೀಗಾಯಿತು, ನನಗೆ ನಷ್ಟ ಆಯ್ತಲ್ಲ ಅಂತೇಳಿ ಈರ್ಚಿ ಕೊರಬಹುದು ತಪ್ಪು. ಅದಕ್ಕೆ ದಾವೀದರಸರೊಂದು ಮಾತನ್ನು ಹೇಳಿದರು, ಯಾವನು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ತಾನೋ, ತಪ್ಪುಗಳನ್ನ ತಿಳ್ಕೊಳ್ತಾನೋ ಅವರೇ ಧನ್ಯರು ಎಂಬುದಾಗಿ. ಹಾಗೆ ಮೊಟ್ಟ ಮೊದಲು ನಮಗೆ ದೇವರ ವಿಷಯದಲ್ಲಿ ಶೋಧನೆಗೂ ಬರ್ಬೋದು, ಸೈತಾನನಿಂದ ಬರ್ಬೋದು, ನಮ್ಮ ತಪ್ಪುಗಳಿಂದಲೂ ಬರ್ಬೋದು. ಇದನ್ನು ನಾವು ತಿಳ್ಕೊಂಡು ಮುಂದೆ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಮತ್ತು ನಷ್ಟ ಆಯಿತು ಅಂತ ಹೇಳಿ ಯೋಬನ ಹೆಂಡತಿ ಮಾಡಿದ ಹಾಗೆ ದೇವರನ್ನು ದೂಷಿಸಿ ಗಂಡನನ್ನು ಬಿಟ್ಟು ಹೋಗಿ ದೇವರಿಂದ ದೂರ ಹೋದರೆ ಮೊದಲಿಗಿಂತಲೂ ಬಹಳ ಅಧೋಗತಿ ಪರಿಸ್ಥಿತಿಗೆ ಬಂದು ತಲುಪಬೇಕಾಗಿದೆ. ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ. ಅದಕ್ಕೆ ಯಾವುದೇ ಕಷ್ಟ ಬಂದರೂ ಏನೇ ಬಂದರೂ ಅಪೊಸ್ತಲರಾದ ಪೌಲರು ಏನು ಹೇಳಿದರು, ಈ ಲೋಕದಲ್ಲಿ ಇರುವುದೆಲ್ಲ ಒಂದು ಕಸದಲ್ಲಿ ಎಣಿಸಿದ್ದೇನೆ ಅಂತ ಹೇಳಿದರು. ಹಾಗೆ ದೇವರಿಂದ ದರ್ಶನವಾದ ನಾವು, ಉಪಕರಣ ಪಡೆದಂಥ ನಾವು ನಷ್ಟ ಆದರೂ ಕೂಡ ಹಿಂದೆ ಮುಂದೆ ನೋಡದೆ ದೇವರನ್ನೇ ಹಿಂಬಾಲಿಸಬೇಕು. ಇದಾಗಿದೆ 42ನೇ ಕೀರ್ತನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ವಿಷಯವನ್ನು ನಾವು ತಿಳಿದುಕೊಳ್ಳುವಂಥದ್ದು. 1ನೇ ವಚನ 42:1.
ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳಿಗೆ ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನೋಡಿ, ಬಾಯಾರಿದ ಜಿಂಕೆ, ಅದಕ್ಕೆ ಕಾಡೊಳಗೆ ಎಲ್ಲಿಯೂ ನೀರಿರೋದಿಲ್ಲ. ಮನುಷ್ಯರಿಗಾದ ಇವತ್ತು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಗೂ ನೀರು ಸಿಗ್ತವೆ, ಕಾಡಿನೊಳಗಡೆ ಎಲ್ಲಿಯೂ ಇಲ್ಲ. ಆದರೆ ಬಾಯಾರಿದ ಜಿಂಕೆ ಏನು ಮಾಡ್ತಾನೆ, ಎಲ್ಲಿ ನೀರು ಸಿಗ್ತಪ್ಪ, ಎಲ್ಲಿ ನೀರು ಸಿಗುತ್ತೆ ಹಾತೊರಿತೈತೆ, ಹುಡುಕ್ತಾ ಹೋಗ್ತಾ ಇರ್ತದೆ. ಅದೇ ರೀತಿ ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಎಲ್ಲ ರೀತಿಯಿಂದ ಪಾರು ಮಾಡಿದ ಮೇಲೆ ಮಾಡ್ತಾ ಇರುವಾಗ ಆ ಬಾಯಾರಿದ ಜಿಂಕೆ ಇವತ್ತು ಬಾಯಾರಿದರೆ ನಾವು ಕೂಡ ನಮಗೆ ನೀರು ಸಿಕ್ಕಿದ್ರೆ ಸಾಕಪ್ಪ, ನೀರು ಕೊಡು ನೀರು ಕೊಡೋದ ಕೇಳ್ಕೊಂಡು ನಾವು ಹೋಗ್ತೇವೆ, ನೀರಿದ್ದಲ್ಲಿ ಹೋಗ್ತೇವೆ. ಆಗ ಇದರ ಅರ್ಥ ಏನಪ್ಪ ಅಂದರೆ, ಬಾಯಾರಿದ ಜಿಂಕೆಗೆ ನಾವು ದೇವರನ್ನು ಹುಡುಕ್ತಾ ಇರಬೇಕು, ದೇವರ ವಾಕ್ಯಗಳನ್ನ ತಿಳಿಸ್ತಾ ಇರಬೇಕು, ಎಲ್ಲಿ ತಪ್ಪಿ ಹೋಗಿದ್ದೇವೆ ಹೇಗೆ ಸರಿಪಡಿಸ್ಬೇಕು ಅಂತೇಳಿ. ಬಾಯಾರಿದ ಜಿಂಕೆ ಇವತ್ತು ಬಾಯಾರಿದ ಮನುಷ್ಯರು ಯಾವ ರೀತಿ ನೀರಿಗಾಗಿ ಹಾತೊರೀತಾರೋ ಅದೇ ರೀತಿ ನಾವು ದೇವರ ಬಗ್ಗೆ ಹಾತೊರೆಯಬೇಕು. ಹಾಗೆ ಖಂಡಿತವಾಗಿ ನಮಗೆ ಬೇಕಾಗಿದ್ದನ್ನು ದೇವರು ಕೊಡ್ತಾರೆ, ಕುತೂಹಲ ಪಡಬೇಕು. ಅದಕ್ಕೆ ಮತ್ತಾಯ 6ನೇ ಅಧ್ಯಾಯ 33ನೇ ವಚನ, ಮೊದಲು ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಅದರೊಂದಿಗೆ ನಿನಗೆ ಎಲ್ಲವೂ ನಿನ್ನ ಹಿಂದೆ ಬರುತ್ತದೆ. ಮೊದಲಿನ ಜೀವಿತ ಆಯಿತು, ಈಗ ನಮಗೆ ದೇವರು ದರ್ಶನ ಕೊಟ್ಟಿದ್ದಾರೆ, ಪಡಿಸ್ತಲೇ ಇದ್ದಾರೆ. ಆಗ ನಾವು ನಮ್ಮ ಕೆಲಸ ದೇವರ ವಾಕ್ಯಕ್ಕೆ ವಿಧೇಯರಾಗೋದು, ದೇವರ ವಾಕ್ಯವನ್ನು ತಿಳ್ಕೊಳ್ಳೋದು, ಎಲ್ಲಿ ತಪ್ಪಿ ಹೋಗಿದ್ದೇವೆ ಅಂತ ಸರಿಪಡಿಸಿಕೊಂಡು ದೇವರನ್ನೇ ಹಿಂಬಾಲಿಸಿ ಹೋಗುವುದು, ಅದು ಒಂದೇ ಈಗ ನಮ್ಮ ದಾರಿ. ಅದಕ್ಕೆ ಲೂಕನ ಸುವಾರ್ತೆಯಲ್ಲಿ ಕೂಡ ನೇಗಿಲಿಗೆ ಕೈ ಹಾಕಿದ ಮೇಲೆ ಹಿಂದೆ ತಿರುಗಿ ನೋಡಬೇಡ, ದೇವರು ನಿನ್ನನ್ನು ನಿನ್ನ ಹೃದಯದ ಮೂಲಕವೂ ಬಂದು ಹೋದ ಅಪರಾಧಗಳಿಂದ, ಕೇಡು ಗಂಡಾಂತರ, ಮರಣದ ಪಾಶ, ಶತ್ರುಗಳಿಂದ ಬಿಡಿಸಿ ನಿನ್ನನ್ನು ಕಾಯ್ತಲೇ ಇದ್ದಾರೆ, ನಿನಗೆ ಸಹಾಯ ಮಾಡ್ತಲೇ ಇದ್ದಾರೆ. ಇನ್ನು ಏನಿದ್ರೂ ಉಳುವ ರೈತನು ಮುಂದೆ ನೋಡ್ತಾ ಇದ್ದ ಹಾಗೆ ಹೋಗು. ಒಂದು ಡ್ರೈವರು ಗಾಡಿಗಳನ್ನು ಓಡಿಸುವಾಗ ಏನು ಮಾಡ್ತಾನೆ, ಉದಾಹರಣೆಗೆ ಬಂದು ಬೈಕ್ ಓಡಿಸೋದ್ರು ಕೂಡ ನೇರವಾಗಿ ಮುಂದೆ ನೋಡ್ತಾ ಇರ್ತಾರೆ. ಆ ರೀತಿ ನಮ್ಮದು ಒಂದೇ ಒಂದು ಸರ್ವ ಸೃಷ್ಟಿಕರ್ತನ ದೇವರ ಕಡೆಗೆ, ಪರಲೋಕದ ಕಡೆಗೆ, ದೇವರ ವಾಕ್ಯದ ಕಡೆಗೆ ನಮ್ಮ ಗುರಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ದಾವೀದರಸರ ಮನಸ್ಸು ಆ ರೀತಿ ಇತ್ತು, ಹಾಗೆ ನಮ್ಮ ಮನಸ್ಸು ಕೂಡ ದೇವರ ಬಳಿಯಲ್ಲೇ ಇರಬೇಕು. 42ನೇ ವಚನ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದರಸರ ಮನಸ್ಸು ಯಾವಾಗಲೂ ಚೈತನ್ಯ ಸ್ವರೂಪ ಅಂದರೆ ಪರಿಶುದ್ಧನಾದಂಥ ದೇವರ ಕರೆಗಾಗಿ, ದೇವರಿಗಾಗಿ ಹಾರೈಸುತ್ತಿತ್ತು. ಯಾರ್ದೋ ದಾವೀದರಸರು ಹಾಗೆ ಹೇಳಿದರು, ಹಾರೈಸುತ್ತದೆ. ಹಾಗೆ ನಮ್ಮ ಮನಸ್ಸು ಕೂಡ ದೇವರು ನಮಗೆ ತಿಳಿಯಪಡಿಸಿದ ಮೇಲೆ, ಪಡಿಸ್ತಾ ಇರುವಾಗ, ಎಲ್ಲವನ್ನ ತಿಳ್ಕೊಂಡ ಮೇಲೆ, ಆಗ ನಾವು ಏನು ಮಾಡಬೇಕು, ನಮ್ಮ ಮನಸ್ಸು ದೇವರೇ ಅಂತೇಳಿ ಪಶ್ಚಾತ್ತಾಪ ಪಟ್ಟು ದೇವರ ವಿಷಯದಲ್ಲಿ ಸಂತೋಷ ಪಡುತ್ತಾ ದೇವರನ್ನು ಮಹಿಮೆಗೊಳಿಸುತ್ತಾ ನಾವು ಮುಂದೆ ಸಾಗಬೇಕು. ಯಾವುದೇ ಕಾರಣಕ್ಕೂ ದೇವರ ಮಾತು ಮೀರಿ ಹೋಗಬಾರದು. ಹಾಗೆ ಹೋದರೆ ಕಷ್ಟ, ಸಂಕಟ, ದುಃಖಗಳು ನಮ್ಮ ಹಿಂದಿನ ಜೀವಿತದಲ್ಲಿ ಇದ್ದಕ್ಕಿಂತಲೂ ಜಾಸ್ತಿ ಕಷ್ಟ ಸಂಕಟಗಳಿಗೆ ನಾವು ಗುರಿಯಾಗಬೇಕಾಗ್ತದೆ. ಆಗಿ ಹೋಗಿದೆ, ಈಗಲೂ ಆಗ್ತಲೇ ಇದೆ ಕೆಲವರ ಜೀವಿತದಲ್ಲಿ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ ಅಂತ ಕಾಯ್ತಾ ಇದ್ದ ದಾವೀದರಸರು. ಅಯ್ಯೋ, ನಾನು ಯಾವಾಗ ಪರಿಶುದ್ಧನಾಗಿ ಸಾಯ್ತೇನೋ ಈ ಲೋಕದಲ್ಲಿ, ಯಾವಾಗ ಪರಲೋಕಕ್ಕೆ ಹೋಗ್ತೀನೋ ಅಂತ ಅಂದು ದೇವರಲ್ಲಿ ಹಂಬಲಿಸ್ತಾ ಇದ್ರು. ಹಾಗೆ ಅದೆಲ್ಲವೂ ದೇವರ ಚಿತ್ತ. ನಾವು ಸಾಯುವುದು, ಬದುಕುವುದು, ಪರಲೋಕಕ್ಕೆ ಹೋಗುವುದು. ಆದರೆ ಏನು ಮಾಡ್ತಾರೆ, ಪ್ರತಿಯೊಂದು ಸಾಯುವುದು ಕೂಡ ಎಲ್ಲವೂ ದೇವರ ಚಿತ್ತ. ದೇವರು ಕೊಟ್ಟ ಆಯುಷ ಫಲ ಮುಗಿಯದೆ ಯಾರು ಕೂಡ ಹೋಗುವುದಿಲ್ಲ. ಪ್ರತಿಯೊಂದು ಅವರವರ ತಾಯಿ ಗರ್ಭದಿಂದ ಬರುವಾಗಲೇ ಅವರಿಗೆ ಏನಾಗ್ತದೆ ಅಂದರೆ ಒಂದೊಂದು ನ್ಯಾಯ ತೀರ್ಪು ಆಗಿರುತ್ತದೆ. ಹೀಗೆ ಆಗ್ತದೆ, ಹೀಗೆ ಹೋಗ್ತದೆ ಅಂತ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವಮಾನ ಮುಗಿಸುವುದು ಕೂಡ ಏನಾಗ್ತದೆ, ಅದು ಒಂದು ದೇವರ ಪ್ರೀತಿ ಆಗ್ತದೆ. ಇನ್ನು ಪರಲೋಕಕ್ಕೆ ಹೋಗುವುದು ಕೂಡ, ಈಗ ನೋಡಿ, ದೇವರು ನಮ್ಮನ್ನು ಪರಲೋಕದ ಕಡೆಗೆ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ನನ್ನ ಹಿಂದಿನ ಜೀವಿತ ಏನೋ ಬಹಳ ಸಲ ಹೇಳಿದ್ದೇನೆ. ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ 31 ವರ್ಷ ಆಗಬೇಕಾಗಿತ್ತು. ದೇವರ ಸಾಕ್ಷಿ ಕೊಡೋಕ್ಕೆ, ದೇವರ ವಾಕ್ಯವನ್ನು ಉಪದೇಶ ಮಾಡೋಕ್ಕೆ ನಾನು ಯಾವ ಯೋಗ್ಯನೂ ಅಲ್ಲ. ಆದರೆ ದೇವರು ನನ್ನನ್ನು ಆರಿಸಿಕೊಂಡರು. ಈಗ ಪರಲೋಕದ ಕಡೆಗೆ ತಿಳಿಸ್ತಾ ಇದ್ದಾರೆ. ಇವತ್ತು ಆಗ ನಾನೇನಾಗಬೇಕು, ಆಗ ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಪರಿಶುದ್ಧನಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಲು ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ದೇವರು ಏನು ಮಾಡಿದ್ದಾರೆ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಅವ್ರನ್ನ ಇವತ್ತು ನಡೆಸ್ತಾ ಇದ್ದಾರೆ. ಹಾಗೆ ಇವತ್ತು ಈ ಒಂದು ಸತ್ಯ ಸುವಾರ್ತೆಯನ್ನು, ದೇವರ ವಿಷಯವನ್ನು ನನ್ನ ಮೂಲಕ ನಿಮಗೂ ತಿಳಿಯಪಡಿಸ್ತಾ ಇರೋದು ದೇವರು ಭಗವಂತ ಪರಮಾತ್ಮನು ನಿಮ್ಮ ಮೇಲೆ ಇಟ್ಟಿರುವ ಒಂದು ಪ್ರೀತಿ.
ಹಾಗೊಂದು ವೇಳೆ ಗೊತ್ತಿಲ್ಲದೆ ಇದ್ದರೂ ಕೂಡ ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ವೇಳೆ ನಮ್ಮ ಜೀವಿತ ತಪ್ಪಿ ಹೋಗಿದರೆ ಅಲ್ಲಿ ಸರಿಪಡಿಸಿಕೊಳ್ಬೇಕು, ನಾವು ಬದಲಾಗಬೇಕು. ಅಂದರೆ ಯಾರೊಬ್ಬರು ನಾಶವಾಗಬಾರ್ದು ಅಂತ ದೇವರ ಒಂದು ಪ್ರೀತಿಯಾಗಿದೆ. ಅದಕ್ಕಾಗಿ ಇವತ್ತು ನನ್ನ ಮುಖಾಂತರ ಕೇಳುವರಾದ ಬೆರಳೆಣಿಕೆಯಷ್ಟು ಮಂದಿ ಆದರೂ ಕೂಡ ನಿಮಗೆ ದೇವರನ್ನ ತಿಳಿಯಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಕೂಡ ಏನು ಮಾಡಬೇಕು, ದೇವರ ಸನ್ನಿಧಿಗೆ ಹೋಗಲಿಕ್ಕೆ ತಯಾರಾಗಬೇಕು. ಈ ಒಂದು ಪ್ರಯತ್ನ ನಮ್ಮಲ್ಲಿ ಇರಬೇಕು. ಅದಕ್ಕೆ ನೇಗಿಲ ಮೇಲೆ ಕೈ ಹಾಕಿದ ಮೇಲೆ ಹಿಂದೆ ತಿರುಗಿ ನಾವು ನೋಡಬೇಡಿ ಅಂತ ಲೂಕನ ಮೂಲಕ ದೇವರು ತಿಳಿಯಪಡಿಸಿದ್ದು. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ, ನಿನ್ನ ದೇವರು, ಕೀರ್ತನೆಗಳು 42:3, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ನೋಡೋಣ, ನಾವು ಒಳ್ಳೆಯ ರೀತಿಯಲ್ಲಿ ಜೀವಿಸಿದ್ರು ಕೂಡ ನಮ್ಮ ಹಗೆತನದವರು ಏನು ಮಾಡ್ತಾರೆ, ಯಾಕೆಂದರೆ ನಿನ್ನ ದೇವರಲ್ಲಿ ಅಪ್ಪ ಒಂದು ವೇಳೆ ಕಷ್ಟ ಸಂಕಟ ದುಃಖ ಬಂದರೆ ನಿನ್ನ ದೇವರು ಸರಿಯಾಗಿದ್ದರೆ ಯಾಕೆ ನಿನಗೆ ಹಾಗೆ ಆಗಬೇಕಿತ್ತು, ಯಾಕೆ ಈ ಕಾಯಿಲೆ ಬರೀ ಹೇಗೆ ಆಗಬೇಕಿತ್ತು, ನಿನ್ನ ಹೆಂಡತಿ ಮಕ್ಕಳು ಯಾಕೆ ಹೀಗೆ ಆಗಬೇಕಿತ್ತು, ನಿನ್ನ ತೋಟದಲ್ಲಿ ಹೊಲದಲ್ಲಿ ಯಾಕೆ ಕೃಷಿ ಹೀಗೆ ಆಗಬೇಕಿತ್ತು, ನಿನ್ನ ಪ್ರಾಣಿಗಳು ಯಾಕೆ ಹೀಗೆ ಆಗಬೇಕಿತ್ತು, ನಿನ್ನ ಪಕ್ಷಿಗಳು ಯಾಕೆ ಹೀಗೆ ಆಗಬೇಕಿತ್ತು ಅಂಥೇಳಿ ಗೇಲಿ ಮಾಡ್ತಾರೆ. ಅದಕ್ಕೆ ದಾವೀದರಸರು ಬಹಳ ಅಂಥ ದುಷ್ಟರ ಬಗ್ಗೆ ಏನು ಮಾಡಿದ್ರು, ಗೇಲಿ ಮಾಡೋರ ಬಗ್ಗೆ ಕಣ್ಣೀರು ಹಾಕಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದರೆ ಅವ್ರಿಗೆ ಎಷ್ಟೇ ತಿಳಿಸಿದ್ರು, ಉದಾಹರಣೆಗೆ ಈಗ ಪ್ರಕೃತಿಯ ನಿಯಮವನ್ನು ನಮಗೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದ? ಒಂದು ಕಡೆ ಹೋಗೋತ್ತಿಗೆ ಅಲ್ಲಿ ಏನೋ ಒಂದು ಕೆಟ್ಟ ಗಲೀಜು ನೀರುಗಳಿರ್ಬೋದು, ಏನೋ ಒಂದು ಇರ್ಬೋದು. ಆ ಕೆಟ್ಟ ವಾಸನೆ ಒಳ್ಳೆಯವರಿಗೂ ಬಡೀತದೆ, ನಮಗೂ ಕೂಡ ಬಡೀತದೆ. ಜೋರಾಗಿ ಮಳೆಗಾಲದಲ್ಲಿ ಮಳೆ ಬರುವಾಗ ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಕೂಡ ಮಳೆಯನ್ನು ದೇವರು ಸುರಿಸ್ತಾರೆ. ಸೂರ್ಯನ ಬೆಳಕು ಕೂಡ ಏನಾಗ್ತದೆ, ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಬರುತ್ತದೆ. ಆ ನಕ್ಷತ್ರಗಳ ಬೆಳಕು, ಚಂದ್ರನ ಬೆಳಕು, ಗಾಳಿಯು, ಹಾಗೆ ಎಲ್ಲ ಒಳ್ಳೆಯವರಿಗೂ ಕೆಟ್ಟವರಿಗೂ ಅಲ್ಲಿ ಬಂದೇ ಬರುತ್ತದೆ. ಕಾಯಿಲೆ ಕಸಗಳು, ಉದಾಹರಣೆಗೆ ಅವತ್ತು ಏನಾಯಿತು, ಕೊರೋನಾ ಬಂತು, ಒಳ್ಳೆಯವರಿಗೂ ಕೆಟ್ಟವರಿಗೂ ಎಲ್ಲರಿಗೂ ಬಡಿಯಿತು. ಆದರೆ ಒಳ್ಳೆಯವರನ್ನ ದೇವರು ಏನು ಮಾಡಿದ್ರು, ಕೆಲವರನ್ನ ರಕ್ಷಿಸಿದ್ರು, ಕೆಲವರು ಸಹಾಯಕ ಆದವರು ಕೂಡ ಬದುಕಿದ್ರು. ಎಷ್ಟೋ ಯುವತಿಯರು ಕೂಡ, ಮಧ್ಯ ವಯಸ್ಸಿನವರು ಕೂಡ ಸತ್ತೇ ಹೋದರು. ಹಾಗೆ ಏನಾಗ್ತದೆ, ಕೆಲವರು ಗೇಲಿ ಮಾಡ್ತಾರೆ. ಆಗ ದಾವೀದರಸರನ್ನು ಗೇಲಿ ಮಾಡಿದಾಗಲೂ ಅವರು ಅದನ್ನು ಯೋಚನೆ ಮಾಡಿಕೊಂಡು ಕಣ್ಣೀರು ಹಾಕಿದ್ರು. ಅದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನನಗೆ ಬಂದು ಹೋಗಿದೆ, ಬರ್ತಲೇ ಇದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮನ್ನು ಕೂಡ ಆ ರೀತಿ ಗೇಲಿ ಮಾಡ್ಬೋದು. ಆಗ ಯಾವುದೇ ಕಾರಣಕ್ಕೂ ನಾವು ಅದರ ಬಗ್ಗೆ ಬೇಜಾರು ಮಾಡದೆ ದೇವರಿಗೆ ಒಪ್ಪಿಸಿ ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳಬಾರದು. ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ನೋಡಿ, ಹಗಲು ಇರುಳು ಯೋಚನೆ ಮಾಡಿ ದುಃಖಪಡಿಸ್ತಿದ್ದ. ಇವತ್ತು ಹೊಟ್ಟೆ ಹಸಿದಾಗ ಊಟ ಮಾಡಿದಾಗ ಯಾವ ರೀತಿ ಹೊಟ್ಟೆ ತುಂಬುತ್ತದೋ ಅದೇ ರೀತಿ ದಾವೀದರಸರಿಗೆ ಊಟ ಮಾಡಲು ಕೂಡ ಆಗ್ತಿರಲಿಲ್ಲ ಅಂತ ಕಾಣ್ತದೆ. ಕಣ್ಣೀರೇ, ಊಟ ಬೇಡ. ನಮಗೊಂದು ಕಷ್ಟ ಸಂಕಟ ದುಃಖಗಳು ಬಂದಾಗ ಏನಾಗ್ತದೆ, ಅಯ್ಯೋ ನನಗೆ ಊಟ ಮಾಡಿ ಅಂತ ಹೇಳಿದ್ರು ಕೂಡ ಮನೆಯಲ್ಲಿದ್ದವರು, ಅಯ್ಯೋ ನನಗೆ ಬೇಡಪ್ಪ ಊಟ, ನನಗೆ ಬೇಡಪ್ಪ, ಇದೇ ಯೋಚನೆ. ಆ ರೀತಿ ಒಂದ್ಸಲ ನಮಗೆ ಕೂಡ ದುಃಖ ಬರ್ಬೋದು. ಈಗ ಬೇರೆ ನಮ್ಮ ಕುಟುಂಬ ಸಂಸಾರ ಬಂಧು ಬಳಗ ನೆರೆಯವರು ಕೂಡ ಮಾತನ್ನು ಹೇಳ್ಬೋದು. ನನ್ನಲ್ಲಿ ಕೂಡ ಒಬ್ಬೊಬ್ಬರು ಪ್ರಶ್ನೆ ಮಾಡ್ತಾರೆ, ನನಗೆ ಎಷ್ಟು ನಷ್ಟ ಆಯಿತು, ಇಷ್ಟು ನಷ್ಟ ಆಯಿತು, ಯಾಕೆ ನಷ್ಟ ಆಯಿತು ಅಂತೇಳಿ. ಆದರೆ ನಾನು ಎಲ್ಲಿ ತಪ್ಪಿ ಹೋಗಿದ್ದೀನಿ, ಯಾಕೆ ಹೀಗಾಯಿತು, ಶೋಧನೆ ಬರ್ತದೋ ಏನು, ಅದನ್ನು ತಿಳ್ಕೊಳ್ಳೋಕ್ಕೆ ಜ್ಞಾನ ಇಲ್ಲ. ಕಾರಣ ಯಾಕೆ ಅಂದರೆ ಅಂಥವರ ಮನಸ್ಸು ಪೂರ್ತಿ ದೇವರಲ್ಲಿ ನೆಲೆಗೊಂಡಿಲ್ಲ. ಪ್ರಪಂಚದಲ್ಲಿ ಇನ್ನೂ ಕೂಡ ಅವರ ಮನಸ್ಸು ಇದೆ ಅಂತ ಅದರ ಅರ್ಥ. ಆದರೆ ನಾವು ಹಾಗೆ ಆಗಬಾರದು. ನಾವು ದಾವೀದರಸರಾಗಿ ಕಣ್ಣೀರು ಅವರು ಹಾಕಿದ್ರು. ಇದನ್ನು ದೇವರು ಕೂಡ ಈಗ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಆವಾಗ ನಾವು ಅದರ ಬಗ್ಗೆ ಕಣ್ಣೀರು ಹಾಕಬಾರ್ದು, ಯೋಚನೆ ಮಾಡಬಾರ್ದು, ಸಂತೋಷವಾಗಿರಬೇಕು, ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು ಅಂತ ಇದರ ಅರ್ಥ. ಆ ಗೇಲಿ ಮಾಡೋರಿಗಾಗಿ ಪ್ರಾರ್ಥಿಸಬೇಕು. ಅಪ್ಪ, ನನಗೆ ಗಟ್ಟಿ ಮನಸ್ಸು, ಶಾಂತಿ ಸಮಾಧಾನಕ್ಕಾಗಿ ನನ್ನ ಪವಿತ್ರಾತ್ಮರ ಮೂಲಕ ನಡೆಸು ಎಂಬುದಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 4:42 ನಾನು ಭಜನೋತ್ಸವದಲ್ಲಿ ಸೇರಿ ಜನ ಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದುದನ್ನೇ ನೆನಪಿಗೆ ತಂದುಕೊಂಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭಜನೆ, ಇದು ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಏನು ಮಾಡೋದು, ಭಜನೆ ಅಂತ ಹೇಳುವಂಥದ್ದು. ಭಜನೆ ಅಂದರೆ ದೇವರ ಹಾಡನ್ನು ಹಾಡುತ್ತಾ ಕುಣಿಯುತ್ತಾ
ದೇವರನ್ನು ಭಜಿಸುತ್ತಾ ಕೈ ಚಪ್ಪಾಳೆ ತಟ್ಟುತ್ತಾ ಅಥವಾ ಇವತ್ತು ತಾಳ ಹಿತ್ತಳೆ ಇದು ಏನು ಮಾಡ್ತಿದ್ದಾರೆ, ತಾಳ ನಾನಾ ರೀತಿಯಲ್ಲಿ ಜಲ್ಲೆ ಅಂತ ಕೂಡ ಹೇಳ್ತಾರೆ, ತಾಳ ಅಂತ ಹೇಳ್ತಾರೆ, ತಬಲ ಅಂತ ಹೇಳ್ತಾರೆ. ಆ ರೀತಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ ಹರ್ಷ ಧ್ವನಿಯಿಂದ ಒಳ್ಳೆ ಹಾಡುಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುವುದನ್ನು ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ದಾವೀದರಸರು ಅವರೇ ಸಂತೋಷಪಟ್ಟು ದೇವರವರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು. ಹಾಗೆ ಇವತ್ತು ನಮಗೆ ಹಾಡಕ್ಕೆ ಬರದಿದ್ದರೂ ಕೂಡ ಒಂದೊಂದು ಹಾಡುಗಳು ಒಳ್ಳೊಳ್ಳೆ ದೇವರಿಗೆ ಸಂಬಂಧಪಟ್ಟಂಥ ಹಾಡುಗಳೇ ಇದ್ದಾವೆ. ಆದರೆ ಇವತ್ತು ದೇವರ ಹೆಸರು ಹೇಳಿಕೊಂಡು ಲೋಕದ ವಿಷಯದಲ್ಲಿ ಕೂಡ ಬರೆದಿದ್ದಾರೆ ಅನೇಕರು. ಅದು ನಮಗೆ ಬೇಡವೇ ಬೇಡ. ದೇವರಿಗೆ ಸಂಬಂಧಪಟ್ಟ ಹಾಡು, ಸೃಷ್ಟಿ ನಿಯಮಕ್ಕೆ, ದೇವರ ಪ್ರತಿಯೊಂದು ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಹಾಡುಗಳು, ಭಾಳ ಒಳ್ಳೊಳ್ಳೆ ಹಾಡುಗಳು ಇದ್ದಾವೆ. ಅದನ್ನು ಹಾಡುತ್ತಾ ನಾವು ಏನು ಮಾಡಬೇಕು, ದೇವಾಲಯಕ್ಕೆ ಹೋಗುವಾಗಲೂ ಹಾಡುತ್ತಾ ಹೋಗ್ಬೋದು. ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಮೊದಲು ಪ್ರಾರ್ಥಿಸಿ 1, 2, 3 ಹಾಡನ್ನು ಹಾಡಿ ಆಮೇಲೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂಥದ್ದು, ದೇವರಿಗೆ ಸ್ತೋತ್ರ ಮಾಡುವಂಥದ್ದು, ಇತರರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಮಾಡಬಹುದು. ದೇವಾಲಯಕ್ಕೆ ಹೋದಾಗಲೂ ಕೂಡ ಒಳ್ಳೆ ದೇವಾಲಯದಲ್ಲಿ ಕೂಡ ಅದನ್ನೇ ಮಾಡ್ತಾರೆ. ಮೊದಲು ಪ್ರಾರ್ಥಿಸ್ತಾರೆ, ಆಮೇಲೆ 1, 2, 3, 4 ಹಾಡನ್ನು ಹಾಡ್ತಾರೆ, ಆಮೇಲೆ ಉಪದೇಶವನ್ನು ಮಾಡ್ತಾರೆ, ಉಪದೇಶವನ್ನು ಕೇಳ್ತಾರೆ, ಪಾಪಗಳನ್ನು ಒಪ್ಪಿಕೊಳ್ಳೋದು, ಪಶ್ಚಾತ್ತಾಪ ಪಡೋದು, ಇತರರಿಗಾಗಿ ಪ್ರಾರ್ಥಿಸುವುದು. ಇದು ನಮ್ಮ ಒಬ್ಬರೊಬ್ಬರ ಜೀವಿತದಲ್ಲಿ ಕೂಡ ಮನೆಯಲ್ಲಾಗಲಿ ಎಲ್ಲಿಯಾದರೂ ಈ ರೀತಿ ನಡೆಯಬೇಕು. ದಾವೀದರಸರು ಅದನ್ನೇ ಮಾಡ್ತಾ ಇದ್ರು. ಹಾಗೆ ನಾವು ಕೂಡ ದೇವರನ್ನ ಕೊಂಡಾಡಬೇಕು, ಅದೇ ದೇವರಿಗೆ ಪ್ರೀತಿ. ಈಗ 5ನೇ ವಚನ 42:5. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯರ್ಥಪಡುವುದೇಕೆ? ಯಾರೋ ದಾವೀದರಸರು ಪ್ರಾರ್ಥಿಸಿದರು. ಈಗ ಒಂದೊಂದ್ಸಲ ನಮ್ಮ ಮನಸ್ಸು ಏನಾಗ್ತದೆ, ನಾನಾ ರೀತಿ ಚಂಚಲವಾಗ್ತದೆ, ಬೇರೆ ಕಡೆ ಹೋಗ್ತದೆ, ಅಥವಾ ನಮ್ಮ ಕಷ್ಟ ಸಂಕಟ ದುಃಖಗಳು ನಮಗೆ ತಕ್ಷಣ ನಮ್ಮ ಮನಸ್ಸನ್ನು ತಪ್ಪಿಸಿಬಿಡ್ತದೆ. ಅದು ಏನಾಗಿದೆ? ಸೈತಾನನ ಕಾರ್ಯವಾಗಿದೆ. ಆಗ ನಮ್ಮ ಮನಸ್ಸನ್ನು ನಾವು ಸ್ಥಿರವಾಗಿಟ್ಟುಕೊಳ್ಬೇಕು. ಏನೇ ಆಗಲಿ ಹೋಗಲಿ, ದೇವರೇ ಕೊಟ್ಟ, ದೇವರೇ ತಗೊಂಡ, ದೇವರೇ ತಗೊಳ್ಳೋರು. ನಾನು ದೇವರನ್ನು ಕೊಂಡಾಡಬೇಕು, ಹಾಡಬೇಕು, ನಾನು ದೇವರ ವಿಷಯಗಳನ್ನು ಕುಣಿಬೇಕು ಅಂತೇಳಿ ನಮ್ಮ ಮನಸ್ಸನ್ನು ನಾವು ದೃಢಪಡಿಸಿಕೊಳ್ಳಬೇಕು. ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ನೋಡಿ, ಅಲ್ಲಿ ಮನಸ್ಸು ಒಂದೊಂದು ಕಡೆಗೆ ಹೋದ್ರು ಕೂಡ ದಾವೀದರಸರ ಮನಸ್ಸನ್ನ ಏನ್ ಮಾಡಿದ್ರು, ಅಲ್ಲಿ ದೃಢಪಡಿಸಿಕೊಂಡ್ರು. ಅಯ್ಯೋ, ಯಾಕಪ್ಪ ನನಗಿಂತ ಮನಸ್ಸು ಈ ರೀತಿ ಆಗ್ತದೆ, ಆದ್ರೂ ಏನೇ ಆದ್ರೂ ನಾನು ದೇವರನ್ನೇ ಕೊಂಡಾಡ್ತೇನೆ, ಸ್ತುತಿಸ್ತೇನೆ. ಆತನೇ ನನ್ನ ನಿರೀಕ್ಷಿಸೋ ಆತನು ನನ್ನ ಎಲ್ಲವನ್ನ ನೋಡುವವನು, ನನಗೆ ಸಹಾಯ ಮಾಡೋನು, ನನ್ನ ರಕ್ಷಕನು ದೇವರೇ ಆಗಿದ್ದಾನಂತೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು, ಚಂಚಲ ಮನಸ್ಸು ಬಂದಿದ್ದನ್ನು ಸರಿಪಡಿಸಿಕೊಂಡು ದೇವರನ್ನೇ ಸ್ತುತಿಸಿದರು, ಕೊಂಡಾಡಿದರು. ಹಾಗೆ ಇವತ್ತು ನಮ್ಮ ಮನಸ್ಸು ಕೂಡ ನಾನಾ ರೀತಿ, ನನಗೆ ಹಾಗೆ ನಷ್ಟ ಆಯಿತು, ಹೀಗೆ ನಷ್ಟ ಆಯಿತು, ಆ ಕೆಲಸ ಈ ಕೆಲಸ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಹಾಗೆ ನಾನಾ ರೀತಿಯಲ್ಲಿ ಮನಸ್ಸು ತಪ್ಪಿ ಹೋಗ್ತದೆ. ಇದು ಸೈತಾನನ ಕಾರ್ಯವಾಗಿದೆ. ಆಗಿರುವಾಗ ಅಲ್ಲಿ ಏನಾಗ್ತದೆ, ನಾವು ಮನಸ್ಸನ್ನು ದೃಢಪಡಿಸಿಕೊಂಡು ದೇವರನ್ನೇ ಸ್ತುತಿಸಬೇಕು, ಕೊಂಡಾಡಬೇಕು. ಇದಕ್ಕೆ ಉದಾಹರಣೆಗೆ ಮತ್ತಾಯ 4ನೇ ಅಧ್ಯಾಯದಲ್ಲಿ ನೋಡಿ, ಯೇಸುಸ್ವಾಮಿ 40 ದಿವಸ ಉಪವಾಸ ಇದ್ದಾಗ ಸೈತಾನನು 3 ಸಲ ಹೋಗಿ ಯೇಸುಸ್ವಾಮಿಯನ್ನು ದೇವರ ಹಾದಿಯಿಂದ ತಪ್ಪಿಸಲು ಪ್ರಯತ್ನ ಮಾಡ್ತಾನೆ. ತಿನ್ನುವುದರಲ್ಲಿಯೂ, ಗರ್ವಾಹಂಕಾರದಲ್ಲಿಯೂ, ಅಲಂಕಾರದಲ್ಲಿಯೂ ಕೂಡ. ಕೊನೆಗೆ ಎಲ್ಲದರಲ್ಲಿಯೂ ದೇವರು ಸರಿಯಾದ ಉತ್ತರವನ್ನು ಕೊಟ್ಟರು. ಹಾಗೆ ಇವತ್ತು ಸೈತಾನನು ನಮಗಿಂತ ನಮ್ಮ ಮನಸ್ಸನ್ನು ಕೆಡಿಸ್ತಾ ಇರುವಾಗ, ನಡೆನುಡಿಗಳನ್ನ ಕೆಡಿಸ್ತಾ ಇರುವಾಗ, ಇತರರ ಮೂಲಕ ಅಡ್ಡಿಪಡಿಸ್ತಾ ಇರುವಾಗ ನಾವು ಸರಿಯಾದ ಉತ್ತರವನ್ನು ಅವರಿಗೆ ಕೊಡಬೇಕು. ದೇವರ ಹಾದಿ ತಪ್ಪಬಾರದು. ಇವತ್ತು ಉದಾಹರಣೆಗೆ ಒಂದು ರೀತಿಯಲ್ಲಿ ತಿನ್ನಕ್ಕೆ ಗರ್ವಾಹಂಕಾರ, ಅಲಂಕಾರದ ವಿಚಾರದಲ್ಲಿ ಆದಾಮನಿಗೆ ದೇವರು ತಿಳಿಸಿದ್ರು ಕೂಡ ಮೊಟ್ಟ ಮೊದಲ ಮನುಷ್ಯನಿಗೆ ಸೈತಾನನು ಹೆಂಡತಿಯ ಮೂಲಕ ಗಂಡನನ್ನು ಕೆಡಿಸಿದ. ಹಾಗೆ ಅನೇಕರು ಈ ರೀತಿಯಲ್ಲಿ ಇವತ್ತು ತಪ್ಪಿ ಹೋಗ್ತಾ ಇದ್ದಾರೆ. ಹಾಗೆ ದಾವೀದರಸರು ಏನು ಮಾಡಿದ್ರು, ಒಂದೇ ಒಂದು ಮನಸ್ಸು ಇಟ್ಟು ಅಲ್ಲಿ ಪ್ರಾರ್ಥಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಅದು ಮತ್ತಾಯ 4ನೇ ಅಧ್ಯಾಯ 10ನೇ ವಚನ ಓದುವಾಗ ಯೇಸುಸ್ವಾಮಿ ಕಡೆಗೆ ಸೈತಾನನಿಗೆ ಒಂದೇ ಒಂದು ಮಾತು ಹೇಳ್ತಾರೆ, ಸೈತಾನ ತೊಲಗು ಇಲ್ಲಿಂದ ಅಂತೇಳಿ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಸೈತಾನು ಬೇರೆಯವರ ರೂಪದಲ್ಲಿ ಬರ್ತಾನೆ, ನಮ್ಮನ್ನು ಪ್ರಾರ್ಥನೆಯಿಂದ ಕೆಡಿಸೋಕ್ಕೆ, ಆರಾಧನೆ ದಿವಸ ಕೆಡಿಸೋಕ್ಕೆ, ನಾನಾ ರೀತಿ. ಆಗ ಅವ್ರಿಗೆ 1 ಸರಿ 2 ಸರಿ 3 ಸರಿ ಸೈತಾನಿಗೆ ಯೇಸುಸ್ವಾಮಿ ಸಮಾಧಾನದ ಉತ್ತರವನ್ನು ಕೊಟ್ಟರು. ಆಮೇಲೆ ಸೈತಾನ್ಯ ತೊಲಗು ಇಲ್ಲಿಂದ ಅಂತ ಮತ್ತಾಯ 4:10 ಆ ರೀತಿ ಗದರಿಸಿದ್ರು. ಆಗ ಸೈತಾನ ಓಡಿ ಹೋದ.
ದೇವರ ದೂತರು ಬಂದು ಅವರನ್ನು ಉಪಚರಿಸಿದರು. ಯಾರನ್ನ? ದೇವರು ಯೇಸುಸ್ವಾಮಿಯವರು ದೇವರೇ ಮನುಷ್ಯನಾಗಿ ಬಂದಾಗ ಒಂದು ಉದಾಹರಣೆಯನ್ನು ನಮಗೆ ತೋರಿಸಿದರು. ಹಾಗೆ ಇವತ್ತು ನಮ್ಮನ್ನು ಅಡ್ಡಿಪಡಿಸ್ತಾ ಇರುವಾಗ ಯಾರಾದರೂ ದೇವರ ವಿಷಯದಲ್ಲಿ ನಾನಾ ರೀತಿಯಲ್ಲಿ ಇವತ್ತು ಒಬ್ಬನಿಗೆ ಅವನ ಮನೆಯವರೇ ವೈರಿಗಳಾಗುವರು ಅಂತ ಕೆಡುಕರು ಕೂಡ ನಾನಾ ರೀತಿಯಲ್ಲಿ ಸೈತಾನು ಬರ್ತಾನೆ ಇವತ್ತು. ಆಗ ಒಂದು ಸಾರಿ, 2 ಸಾರಿ, 3 ಸಾರಿ ಸಮಾಧಾನ ಉತ್ತರ ಕೊಡಬೇಕು, 4ನೇ ಸಾರಿ ಗದರಿಸಲೇಬೇಕು. ಅಂದರೆ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಖಂಡಿತವಾಗಿ ಗದರಿಸಲೇಬೇಕು. ಆಗ ಅಂಥವರಿಗೆ ದೇವರು ಸಹಾಯಕನಾಗಿರ್ತಾನೆ. ದೂತರ ಮೂಲಕ ರಕ್ಷಣೆ ಕೂಡ ಬರುತ್ತದೆ. ಮನಸ್ಸನ್ನು ನಾವು ದೃಢವಾಗಿ ದೇವರಲ್ಲಿ ಇಟ್ಟುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಏನೇ ಆಗಲಿ, ಬಂದರೆ ಬರಲಿ, ಹೋದರೆ ಹೋಗಲಿ ಅಂತೇಳಿ ನಿಜವಾಗ್ಲೂ ಇದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ. ಇದನ್ನು ನೀವು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರಿಂದ ಹಾದಿ ತಪ್ಪಿಸುವಂಥದ್ದು ನಾನಾ ರೀತಿಯಲ್ಲಿ. ಉದಾಹರಣೆಗೆ, ಒಂದು ಮನೆಯಲ್ಲಿ ಯಾರಾದರೂ ಸಾಯ್ತಾರೆ, ಆ ಸತ್ತಾಗ ಇವತ್ತವರು ದೇವರೊಂದಿಗೆ ಇರ್ಬೋದು, ದೀಕ್ಷಾಸ್ಥಾನ ಪಡೆದಿರ್ಬೋದು, ಪಡೆಯದೇ ಇರ್ಬೋದು, ಯಾರ ಇರ್ಬೋದು, ಅವರು ಅನ್ಯ ಧರ್ಮದಲ್ಲಿ ಇರ್ಬೋದು, ಲೋಕದ ವಿಷಯದಲ್ಲಿ ಇರ್ಬೋದು, ಈ ದುಷ್ಟ ಶಕ್ತಿಗಳ ಸಹವಾಸದಲ್ಲಿ, ದುಷ್ಟ ದೇವತೆಗಳ ಸಹವಾಸದಲ್ಲಿ. ಆಗ ಅಂತಲ್ಲಿ ಅವರು ಯಾರಾದರೂ ಸತ್ರು ಕೂಡ ಅವರ ಹೆಣ ಮುಟ್ಟುವಂಗಿಲ್ಲ, ಬಾಯಿಗೆ ನೀರು ಕೊಡೋದು, ಅನೇಕರು ಹೆಣಕ್ಕೆ ನಮಸ್ಕಾರ ಮಾಡುವುದು, ಇದೆಲ್ಲ ಮಾಡಲು ಹೋಗಲೇಬಾರದು. ಸತ್ತ ಹೆಣಕ್ಕೆ ಮಣ್ಣು ಹಾಕುವುದು. ದೇವರಿಂದ ಆಯ್ಕೆಯಾದವರು, ದೇವರ ದರ್ಶನ ಪಡೆದವರು ದೂರದಿಂದಲೇ ನೋಡಬೇಕು ಅಷ್ಟೇ ಮಾತ್ರ. ಆಮೇಲೆ ಅವರ 3ನೇ ದಿವಸ, 7ನೇ ದಿವಸ, 11ನೇ ದಿವಸ ಅಂತೇಳಿ ತಿಥಿ ಕರ್ಮಾಂತರ ಏನೆಲ್ಲೋ ಮಾಡ್ತಾರೆ. ಅದು ಕೂಡ ಊಟ ಮಾಡಲು ಹೋಗಲೇಬಾರದು, ಅಂತಲ್ಲಿಗೆ ಪ್ರವೇಶ ಆಗಲೇಬಾರದು. ಇದಾಗಿದೆ. ಅಂಥವ್ರು ಇಂಥವ್ರು ನನ್ನ ಬಂಧು ಬಳಗ, ನಾವು ಸತ್ತರೆ ಬರಬೇಕಲ್ಲ, ಹಾಗೆ ಹೀಗೆ ಅಂತಲ್ಲಿ ಡಬಲ್ ಗೇಮ್ ಮಾಡ್ಕೊಂಡು ಹೋಗುವುದಾದರೆ ಖಂಡಿತವಾಗಿ ಏನಾಗ್ತದೆ, ಮನಸ್ಸು ಕೆಟ್ಟು ಹೋಯಿತು. ದೇವರ ಒಂದು ಆಶೀರ್ವಾದವನ್ನು ಹಿಂದೆ ತೆಗೆದುಕೊಳ್ಳುವವರಾಗಿದ್ದಾರೆ. ಅಂಥ ಮನಸ್ಸನ್ನು ಕೆಡಿಸ್ಲಿಕ್ಕೂ ಕೂಡ ಅವರು ಹಾಗೆ ಬಂದಿಲ್ಲ, ಹೀಗೆ ಬಂದಿಲ್ಲ, ಅವ್ರಿಗೆ ಯಾರು ಬರ್ತಾರೆ, ಇವರಿಗೆ ಯಾರು ಬರ್ತಾರೆ, ಇತರರು ಕೂಡ ಅವರ ಬಂಧು ಬಳಗದವರಲ್ಲೇ ತೊಂದರೆ ಮಾಡೋರು ಇರ್ತಾರೆ. ಆವಾಗ ನಾವು ಸುಮ್ಮನೆ ಇದ್ದುಬಿಡ್ಬೇಕು. ಅವರಿಗೂ ಅಂಥವ್ರಿಗೆ ಕೂಡ ಬಂದು ನಮಗೆ ಏನಾದರೂ ತೊಂದರೆ ಕೊಟ್ಟಾಗ 1 ಸಾರಿ, 2 ಸಾರಿ, 3 ಸಾರಿ ಸಮಾಧಾನದ ಉತ್ತರ ಕೊಡಬೇಕು. ಆಮೇಲೆ ಗದರಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ದೇವರ ವಾಕ್ಯ ಬಿಟ್ಟು ನಡೆಯುವುದಿಲ್ಲ. ಯಾರು ಬೇಕಾದರೆ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ದೇವರೆಲ್ಲವನ್ನ ನೋಡ್ಕೊಳ್ಳೋವನಾಗಿದ್ದಾನೆ, ನೋಡ್ಕೊಳ್ಳೋರಾಗಿದ್ದಾರೆ. ಖಂಡಿತವಾಗಿ ನನಗೆ ಶಿಕ್ಷೆ ಕೊಡಬೇಡಿ, ನೋಡಿ ನೀವು ಇಲ್ಲಿ ನನಗೆ ಏನೂ ತೊಂದರೆ ಕೊಡಬೇಡಿ, ಒಳ್ಳೆ ರೀತಿಯಲ್ಲಿ ಗದರಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಯೇಸುಸ್ವಾಮಿ 3 ಸಲ ಗದರಿಸಿದಾಗೆ ಮತ್ತು ಕೇಳದಿದ್ದರೆ ಕಠಿಣವಾದ ಶಬ್ದದಲ್ಲಿ ಗದರಿಸಲೇಬೇಕು. ಹಾಗೆ ದಾವೀದರ ಮನಸ್ಸು ಬಂದಾಗಲೂ ಕೂಡ ಅವರ ಮನಸ್ಸನ್ನು ಏಕಾಗ್ರತೆಯಿಂದ ದೇವರ ಬಳಿಗೆ ನಡೆಸಿದರು. ನಾವು ಹಾಗೆ ದೃಢವಾದ ನಮ್ಮ ಮನಸ್ಸು ಕೆಟ್ಟು ಹೋದರೂ ಕೂಡ ಖಂಡಿತವಾಗಿ ನಾವು ಮನಸ್ಸನ್ನು ಸರಿಪಡಿಸಿಕೊಂಡು ದೇವರಲ್ಲಿ ನಿಜವಾಗಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರನ್ನು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳಿಗೆ ಅದನ್ನು ತಿಳಿಸಿ ಅಥವಾ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ತಿಳಿಸಬೇಕೋ ಅವರಿಗೆ ತಿಳಿಸಲು ಕೂಡ ಸಹಾಯ ಮಾಡಿರಿ. ಆಗ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಮತ್ತು ಇವತ್ತಿನ ಸಂದೇಶದ ವಚನಗಳಿಗೆ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಅವರ ಮುಂದಿನ ಜೀವಿತ ಕೂಡ ನಿಮ್ಮೊಂದಿಗೆ ಇರಲಿ ಸ್ವಾಮಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮಗೂ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನ, ಭಯ, ಭಕ್ತಿ ಕೊಟ್ಟು ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ನೇಗಿಲಿಗೆ ಕೈ ಹಾಕಿದ ರೈತ ಹಿಂದೆ ತಿರುಗಿ ನೋಡದ ಹಾಗೆ ಮುಂದೆ ನಿಮ್ಮ ಕಡೆಗೇ ಅವರು ಜೀವಿಸುವಂತೆ ಈ ಭೂಲೋಕದ ಜೀವನ ನಿಮ್ಮ ಒಂದು ವಾಕ್ಯಕ್ಕನುಸಾರವಾಗಿ ಈ ಜೀವನವನ್ನು ಮುಡಿಪಾಗಿಡುವ ಹಾಗೆ, ಪರಲೋಕಕ್ಕೆ ಬರುವ ಹಾಗೆ ಕೂಡ ಎಲ್ಲರ ಮೇಲೆ ನಿಮ್ಮ ಕರುಣೆ, ಪ್ರೀತಿ ಇರಲಿ. ಆಮೇಲೆ